ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕಹೆಹು ಮುಖಾಗರ ಮೂಢ ಸನ್ ಮಮ ಸಂದೇಶ ಉದಾರ ಸೀತಾ ದೇಯಿ ಮಿಲಹು ನ ತ ಆವಾ ಕಾಲು तुम्हार तुरत नाई लक्ष्मण पद माथा चले दूत बरनत गुण गाथा कहत राम जसु लंका आये रावण चरण सीस तिन्ह नाये बिहसी दसानन पूंछी बाता कहसी न सुख आपनी कुसलाता पुनि कहूँ खबरी विभीषण केरी जाहि मृत्यु आई अति नेरी करत राज लंका सठ त्यागी हो ही जव कर कीट अभागी पुनि कहूँ भालू कीस कटकाई कठिन काल प्रेरित चली आई जिन्हके जीवन कर रखवारा भयउ मृदुल चित सिंधु बिचारा कहूँ तपसिन्ह के बात बहोरी जिन्हके हृदय त्रास अति मोरी. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ದೂತರಿಗೆ ವಾನರರು ಶಿಕ್ಷೆ ಕೊಡ್ತಾ ಇದ್ರು, ಅದಕ್ಕೆ ಅವರು ಕಿರ್ಚಾಡ್ತಾ ಇದ್ರು. ಇದನ್ನ ಕೇಳಿದ ಲಕ್ಷ್ಮಣನಿಗೆ ಕನಿಕರ ಬರುತ್ತೆ. ಅವರನ್ನ ಕರೆದು ಒಂದು ಪತ್ರವನ್ನ ಕೊಟ್ಟು ಇದನ್ನ ರಾವಣನಿಗೆ ಕೊಟ್ಟು ಹೇಳಿ, ಇದು ಲಕ್ಷ್ಮಣನ ಸಂದೇಶ, ಇದನ್ನ ಓದು ಅಂತ ನೀವು ಅವನ ಹತ್ರ ಹೋಗಿ ಹೇಳಿ ಅಂತನ್ಬಿಟ್ಟು ಹೇಳ್ತಾನೆ. ಆಮೇಲೆ ಆ ಮೂರ್ಖ ರಾವಣನಿಗೆ ಸೀತಾದೇವಿಯನ್ನ ಒಪ್ಪಿಸಿ ಶ್ರೀರಾಮನ ಜೊತೆ ಸಂಧಿ ಮಾಡ್ಕೋ, ಇಲ್ಲದೆ ಇದ್ರೆ ನಿನ್ನ ಕಾಲ ಸಮೀಪಿಸ್ತು ಅಂತಾನೆ ತಿಳ್ಕೋ ಅಂತನ್ಬಿಟ್ಟು ಈ ರೀತಿಯ ನನ್ನ ಸಂದೇಶವನ್ನ ಬಾಯಿ ಮಾತಲ್ಲೂ ಕೂಡ ತಿಳಿಸಿ ಅಂತ ಹೇಳ್ತಾನೆ. ಅಂದ್ರೆ ಒಂದು ಪತ್ರದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ, ಮತ್ತೆ ಬಾಯಿ ಮಾತಲ್ಲಿ ಏನು ಹೇಳಬೇಕು ಅದನ್ನು ಕೂಡ ಅವನಿಗೆ ತಿಳಿಸ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆ ರಾಕ್ಷಸ ದೂತರು ಏನು ಮಾಡ್ತಾರೆ, ತಕ್ಷಣ ಲಕ್ಷ್ಮಣನ ಚರಣಗಳಿಗೆ ನಮಸ್ಕಾರ ಮಾಡಿಕೊಂಡು ಶ್ರೀರಾಮನ ಗುಣಗಳನ್ನ ಹೊಗಳುತ್ತಾ ಅವರು ತಕ್ಷಣನೇ ಹೊರಟು ಹೋಗ್ತಾರೆ. ಶ್ರೀರಾಮಚಂದ್ರನ ಕೀರ್ತಿಯನ್ನ ಕೊಂಡಾಡ್ತಾ ಅವರು ಲಂಕೆಯನ್ನ ತಲುಪಿ ರಾವಣನ ಕಾಲಿಗೆ ಬೀಳ್ತಾರೆ. ದಶಮುಖ ರಾವಣ ಏನ್ ಮಾಡ್ತಾನೆ, ನಗುತ್ತಾ ಶುಕ ಮತ್ತೆ ಸಾರಣ ಇರ್ತಾರಲ್ಲ ಅವರನ್ನ ಪರಿಹಾಸ್ಯ ಮಾಡ್ಕೊಂಡು ಹೇಳ್ತಾನೆ, ತಮಾಷೆ ಮಾಡ್ಕೊಂಡು ಹೇಳ್ತಾನೆ, ಎಲೆ ಶುಕ ನಿನ್ನ ಕ್ಷೇಮ ಸಮಾಚಾರ ಏನ್ ಹೇಳು, ಅಲ್ಲಿ ಹೋಗಿದ್ಯಲ್ಲ ಏನಾಯ್ತು ಹೇಳು, ಮತ್ತೆ ಮೃತ್ಯುವಿಗೆ ಸಮೀಪಿಸಿದಂತಹ ಆ ವಿಭೀಷಣನ ವಿಷಯವನ್ನ ಹೇಳು. ಯಾಕೆ ಅಂತಂದ್ರೆ ಈಗ ಹೋಗಿದಾನಲ್ಲ ನನ್ನ ಶತ್ರು ಹತ್ರ, ಅವನು ಕೂಡ ಸಾಯೋದ್ ಗ್ಯಾರಂಟಿ, ಆ ವಿಭೀಷಣ ಹೇಗಿದ್ದಾನೆ ಹೇಳು. ಆ ಮೂರ್ಖ ರಾಜ್ಯಭಾರವನ್ನ ಮಾಡ್ತಾನೆ ಲಂಕೆಯನ್ನ ಬಿಟ್ಟು ಹೋದ. ಅಂದ್ರೆ ಇಲ್ಲಿ ಆರಾಮಾಗಿರ್ಬೋದಾಗಿತ್ತು ಅವನು, ಆದ್ರೆ ಅವನೇನ್ ಮಾಡ್ದ, ಈ ಲಂಕೆಯನ್ನೇ ಬಿಟ್ಟು ಹೊಟ್ಟೋದ. ಈಗ ಆ ನಿರ್ಭಾಗ್ಯನಾದಂತಹ ಅವನು ಜವೆ ಗೋಧಿಗೆ ಹತ್ತಿರುವಂತಹ ಹುಳುವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಜವೆ ಗೋಧಿಯಲ್ಲಿ ಬಿದ್ದಿರುವಂತಹ ಹುಳು ಇರುತ್ತಲ್ಲ, ಅದು ಗೋಧಿನ ನಾವು ಬೀಸಿಸ್ತೀವಲ್ವಾ, ಅದನ್ನ ಬೀಸಿಸ್ಬೇಕಾದ್ರೆ ಆ ಹುಳಾನೂ ಕೂಡ ಹಿಟ್ಟಾಗ್ಬಿಡತ್ತೆ. ಅದೇ ರೀತಿ ಇವನು ಕೂಡ ಆ ನರ ಮತ್ತೆ ವಾನರರ ಜೊತೆ ಅವನು ಕೂಡ ನಾಶವಾಗಿ ಹೋಗ್ತಾನೆ. ಅಂದ್ರೆ ಇಲ್ಲಿ ವಾನರ ಸೇನೆ ಆಗಿರಬಹುದು, ಆ ನರ ಮನುಷ್ಯರು ಬಂದಿದಾರಲ್ಲ ಅವರು ಎಲ್ಲರೂ ಕೂಡ ನಾಶ ಆಗೋದಂತೂ ಗ್ಯಾರಂಟಿ. ಇವನು ಇಲ್ಲಿಂದ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾನಲ್ವಾ, ಸೊ ಅದಕ್ಕೆ ಅವನು ಕೂಡ ನಾಶ ಆಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಕಾಲನ ಪ್ರೇರಣೆಯಿಂದ ಬಂದಿರುವಂತಹ ಆ ವಾನರ ಬಲ್ಲೂಕ ಸೈನ್ಯದ ಬಗ್ಗೆ ನನಗೆ ಹೇಳು. ಅಂದ್ರೆ ಅವರು ನನ್ನ ಕೈಯಲ್ಲಿ ಸಾಯೋದಕ್ಕೆ ಅಂತಾನೆ ಬಂದಿದ್ದಾರಲ್ಲ, ಅವ್ರ ಸೈನ್ಯ ಹೇಗಿದೆ ಅದ್ರ ಬಗ್ಗೆ ನನಗೆ ತಿಳಿಸು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸಮುದ್ರ ಇದೆಯಲ್ಲ ಅದು ದಯಾ ಹೃದಯನಾಗಿ, ಅಂದ್ರೆ ಅವನು ಇವ್ರ ಮೇಲೆ ದಯೆ ತೋರಿಸ್ತಾ ಇರೋ ಕಾರಣದಿಂದ ಅವರನ್ನ ರಕ್ಷಣೆ ಮಾಡ್ತಾ ಇರೋದ್ರಿಂದ ಅವರು ಇಲ್ಲಿವರೆಗೂ ಕೂಡ ಬದುಕಿದ್ದಾರೆ. ಇಲ್ಲ ಅಂತಂದ್ರೆ ಆ ಸಮುದ್ರನೇ ಅವ್ರನ್ನೆಲ್ಲ ನಾಶ ಮಾಡ್ಬಿಡ್ತಿತ್ತು. ಆದ್ರೆ ಅವನಿಗೆ ದಯೆ ಅನ್ನುವಂಥ ಹೃದಯ ಇರೋದ್ರಿಂದ ಇಲ್ಲಿವರೆಗೂ ಅವ್ರು ರಕ್ಷಣೆ ಮಾಡ್ಕೊಂಡಿದ್ದಾನೆ. ಇಲ್ಲದೆ ಇದ್ರೆ ನಮ್ಮ ರಾಕ್ಷಸರಿದಾರಲ್ಲ ಅವರು ಅವರನ್ನೆಲ್ಲ ಕೊಂದೇ ತಿಂದುಬಿಡ್ತಾ ಇದ್ರು. ಅಂದ್ರೆ ಅಷ್ಟು ಶಕ್ತಿ ನಮ್ಮ ರಾಕ್ಷಸರಲ್ಲಿದೆ. ಆ ಸಮುದ್ರದ ದಯೆಯಿಂದ ಅವರೆಲ್ಲ ಬದುಕುಳಿದಿದ್ದಾರೆ. ನನ್ನ ಭಯದಿಂದ ತುಂಬಾನೇ ವಿಫಲರಾಗಿರುವಂತಹ ಆ ತಾಪಸರು ಅಂದ್ರೆ ತಪಸ್ವಿಗಳು, ಇವನು ರಾಮ ಮತ್ತೆ ಲಕ್ಷ್ಮಣರು ತಪಸ್ವಿಗಳ ವೇಷದಲ್ಲಿದ್ದಾರಲ್ಲ, ಅದಕ್ಕೋಸ್ಕರ ಆ ತಪಸ್ವಿಗಳು ಹೇಗಿದ್ದಾರೆ ಅದ್ರ ಬಗ್ಗೆ ನನಗೆ ತಿಳಿಸು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.